हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणब्रह्मितान् सस्यास्त्रप्रवचनासक्तान् एलिमिलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुप्रदियाः तान् नमस्ते गुरुन् मम। हरिः ओं ಶ್ರೀಶಃ ಆಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ದಿವ್ಯ ಗ್ರಂಥರೂಪಕ ಶಾಸ್ತ್ರ ಪ್ರಮೇಯವಾಗಿದೆ. 180 ಪ್ರಮೇಯಗಳಿಂದ ಕೂಡಿದ್ದು 180 ಗದ್ಯಗಳಿಂದ ಕೂಡಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಗದ್ಯ ರೂಪದಲ್ಲಿದೆ. 81ನೇ ಗದ್ಯ ಪುರಾಣ ಪುರುಷೋತ್ತಮ ಎಂಬುದು. ಪುರಾಣ ಅಂತ ಹೇಳಿದ ಕೂಡಲೇ ಶ್ರೀ ವೇದವ್ಯಾಸರಿಂದ ಉಕ್ತವಾದ ಸಮಸ್ತ ಪುರಾಣದ ಒಟ್ಟಾದ ಅರ್ಥ ಏನು ಅಂದರೆ ಪುರುಷೋತ್ತಮತ್ವವನ್ನು ತಿಳಿಯುವುದೇ ಆಗಿದೆ ಎಂಬುದನ್ನು ಕೇವಲ ಕೆಲವೇ ಪದಗಳಿಂದ ತೋರಿಸಿದ ಮಹಾಮಹಿಮರು ಶ್ರೀ ಪುರಂದರದಾಸರು. ಪುರಾಣ ಪುರುಷೋತ್ತಮ ತಿಳಿಯಕ್ಕೋಸ್ಕರವಾಗಿ ನಾವು ಸಕಲ ಪುರಾಣವನ್ನು ಅಗೆದು ನಾವು ಮನನ ಮಾಡಿಕೊಂಡಾಗ ನಮಗೆ ಗಣಿ ಅಂತ ಯಾವುದು ಸಿಗುತ್ತೆ ಅಂದರೆ ಪುರುಷೋತ್ತಮತ್ವ ಸಿಗುತ್ತದೆ. ಪುರುಷ ಪ್ರಯತ್ನದಿಂದ ಪುರುಷೋತ್ತಮತ್ವ ಪ್ರಾಪ್ತಿ ಅನ್ನೋದನ್ನು ನಾವು ತಿಳಿಬೇಕು. ಯಾವುದೇ ಪ್ರಯತ್ನ ಮಾಡದೆ ಹೋದರೆ ಭಗವಂತ ತಾನು ತನ್ನ ಸಂಕಲ್ಪದಂತೆ ನಮ್ಮ ಕೈಗೂಡಿಸುವುದಿಲ್ಲ. ನಮ್ಮ ಪ್ರಯತ್ನ ಶತಶಃ ಅಂದರೆ 100ಕ್ಕೆ 100% ನಮ್ಮ ಯೋಗ್ಯತೆ ಏನಿದೆ ಅದು ಪೂರ್ತಿ ಅನುಸಂಧಾನಪೂರ್ವಕವಾಗಿ ನಾವು ಪ್ರಯತ್ನ ಮಾಡಿದರೇನೇ ಭಗವಂತ ತನ್ನ ಸಂಕಲ್ಪಾನುಸಾರವಾಗಿ ನಮ್ಮ ಜೊತೆ ಗೂಡುತ್ತಾನೆ, ಇಲ್ಲದಿದ್ದರೆ ಇಲ್ಲ. ಆದ್ದರಿಂದ ಪುರಾಣ ಅಂತ ಹೇಳಿದ್ರಿಂದ ವೇದವ್ಯಾಸರ ಸಕಲ ಪುರಾಣವನ್ನು ಹೇಳುವ ಕೇಳುವ ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ಯಾರಿಗಿದೆ? ವೇದವ್ಯಾಸರಿಗೆ ಮಾತ್ರ ಇದೆ. ಹಾಗಾದರೆ ಪುರಂದರದಾಸರು ಹೇಳುವ ಪುರಾಣ ಪುರುಷೋತ್ತಮವನ್ನು ತಿಳಿಯುವ ಬಗೆ ಹೇಗೆ? ಅದಕ್ಕಾಗಿ ಶ್ರೀಮದಾನಂದ ತೀರ್ಥರು ಸರ್ವಮೂಲದಲ್ಲಿ ಪುರಾಣದ ವಚನಗಳನ್ನು ಎಲ್ಲೆಲ್ಲಿ ನಾವು ಹೆಕ್ಕಿ ತೆಗೆದು ತೋರಿಸಿದ್ದಾರೋ ಆ ಪುರಾಣ ವಚನವನ್ನು ನಾವು ಮಾನ್ಯ ಮಾಡಿಕೊಂಡು ನಾವು ಭಗವಂತನಿಗೆ ಒಪ್ಪಿಸಿದರೆ ಸಕಲ ಪುರಾಣವನ್ನು ಒಪ್ಪಿಸಿದಂತೆ ಆಯಿತು. ನಾವು ಅನ್ನವನ್ನು ಪರೀಕ್ಷಿಸುವಾಗ ಎಲ್ಲವನ್ನು ಪರೀಕ್ಷಿಸುವುದಿಲ್ಲ, 1-2 ಕಾಳನ್ನು ನೋಡುವಂತೆ ಸಕಲ ಪುರಾಣದ ಅಕ್ಷರಗಳು ನಮಗೆ ತಿಳಿಯಲು ಸಾಧ್ಯವಿಲ್ಲ. ಆದರೆ ಶ್ರೀಮದಾನಂದ ತೀರ್ಥರು ಸರ್ವಮೂಲದಲ್ಲಿ ಉದಾಹರಿಸಿರುವ ವೇದವ್ಯಾಸರ ವಾಕ್ಯವನ್ನೇ ನಾವು ಉದಾಹರಿಸಿಬಿಟ್ಟರೆ ಅಲ್ಲೂ ಕಿಂಚಿತ್ ಪ್ರಕಾರವಾಗಿ ನಾವು ತಿಳಿದಾಗ ಅದು ವೇದವ್ಯಾಸರ ಅಭಿಪ್ರಾಯವನ್ನೇ ನಾವು ತಿಳಿದಂತೆ ಆಗುತ್ತದೆ. ಯಾಕಂದರೆ ವೇದವ್ಯಾಸರ ಹೃದಯವನ್ನು ಇಂಗಿತವನ್ನು ತಿಳಿದಂಥವರು ಕೇವಲ ಶ್ರೀಮದಾನಂದ ತೀರ್ಥರು. ಆದ್ದರಿಂದ ಭಗವಂತನ ಹೃದಯ ತಿಳಿಯಬೇಕೆಂದರೆ ನಾವು ಶ್ರೀಮದಾನಂದ ತೀರ್ಥರನ್ನು ಮೊರೆ ಹೋಗಬೇಕು. ಇದನ್ನು ಸ್ಪಷ್ಟೀಪಡಿಸ್ತಕ್ಕಂಥದ್ದು ಮುಂದಿನ ಬ್ರಹ್ಮಪುರಾಣದ ವಾಕ್ಯ ಹೀಗಿದೆ. ಸ್ವೇಚ್ಛಾ ಏವ ಪ್ರವೃತ್ತಿಸ್ತು ಬ್ರಹ್ಮಣೋ ವಿಧಿಚೋದಿತ ನಾಶಂಕ್ಯಂ ತನ್ಮತಂ ಕ್ವಾಪಿ ವಿಷ್ಣೋ ಪ್ರತ್ಯಕ್ಷಚೋದನ ಇತರೇಷಾಂ ನ ವಿಹಿತಃ ಸ್ವೇಚ್ಛಾ ವೃತ್ತಿ ಕಥಂಚನ. ಬ್ರಹ್ಮದೇವರು ತಮ್ಮ ಇಚ್ಛೆಯಿಂದಲೇ ಭಗವಂತನನ್ನು ಆರಾಧನೆ ಮಾಡುತ್ತಾರೆ. ಯಾಕೆ ಅಂದರೆ ಅವರ ಇಚ್ಛೆ ಎಂದು ಸಹ ಭಗವಂತನ ಬಿಟ್ಟು ಬೇರೆ ಕಡೆ ಮಾಡುವುದಿಲ್ಲ. ಇದಕ್ಕೆ ಕಾರಣ ಏನೆಂದರೆ ಪ್ರತ್ಯಕ್ಷ ಚೋದನ. ಭಗವಂತನಿಗೆ ಎದುರಿಗೆ ನಿಂತು ಭಗವಂತನನ್ನು ಕಾಣುತ್ತಾ, ಭಗವಂತನ ನೋಡುತ್ತಾ, ಭಗವಂತನ ಓಲೈಸಿಕೊಳ್ಳುತ್ತಾ ಹೇಳುವ ಶಬ್ದಗಳನ್ನೇ ಬ್ರಹ್ಮದೇವರು ಹೇಳುವುದರಿಂದ ಶತಶಃ ಪೂರ್ಣ ಪ್ರಮಾಣದಲ್ಲಿ
ಅತ್ಯಂತ ಪ್ರಾಮಾಣಪೂರ್ವಕವಾಗಿ ಶ್ರೀಹರಿ ಮೆಚ್ಚುವಂಥ ವಾಕ್ಯವನ್ನೇ ಹೇಳುತ್ತಾರೆ. ಶ್ರೀಹರಿ ಮೆಚ್ಚುವಂಥ ನಡಿಗೆಯಲ್ಲೇ ಇರುತ್ತಾರೆ. ಶ್ರೀಹರಿ ಮೆಚ್ಚುವಂತೆಯೇ ಮಾಡುತ್ತಾರೆ ಎಂಬುದು ಪ್ರತ್ಯಕ್ಷ ಸಿದ್ಧ. ಸ್ವೇಚ್ಛಾಯೈವ ಪ್ರವೃತ್ತಿಸ್ಸು. ಸ್ವೇಚ್ಛ ಅಂದರೆ ಹಾಗಾದರೆ ಬ್ರಹ್ಮದೇವರು ಸ್ವೇಚ್ಛೆಯಾಗಿ ಮಾಡುತ್ತಾರೇನೋ ಅಂದರೆ ಇಲ್ಲ. ಬ್ರಹ್ಮದೇವರಿಗೆ ಒಂದು ವಿಶೇಷವಾದ ರಹಸ್ಯ ಗೊತ್ತಿದೆ. ಇದೇನೆಂದರೆ ಪುರುಷ ನಾಮಕನಾಗಿ ತನ್ನೊಳಗೆ ಬೆರೆತಕ್ಕಂಥ ಭಗವಂತನನ್ನು ಆರಾಧಕರು ಯಾರು? ಬ್ರಹ್ಮದೇವರು. ಆದ್ದರಿಂದ ಪ್ರಥಮ ಪುರುಷ ಬ್ರಹ್ಮದೇವರು ಎನಿಸಿಕೊಂಡಿದ್ದಾರೆ. ಪ್ರಥಮ ಪುರುಷ ಹೇಗಾದರೂ ತಮ್ಮಲ್ಲಿರತಕ್ಕಂತಹ ಪುರುಷರೂಪಿ ಭಗವಂತನನ್ನು ಮೊಟ್ಟ ಮೊದಲಿಗೆ ಆರಾಧನೆ ಮಾಡಿರ್ತಕ್ಕಂಥವರು ಈ ಬ್ರಹ್ಮಾಂಡದಲ್ಲಿ ಬ್ರಹ್ಮದೇವರಾದ್ದರಿಂದ ಇವರನ್ನು ಪುರುಷ, ಆದಿಪುರುಷ ಎಂದು ಕರೆಯುವುದು. ಸ್ವೇಚ್ಛಾ ಏವ ಎಂದೇ ತಮ್ಮ ಬಿಂಬರೂಪನಾದ ಪರಮಾತ್ಮನಿಂದ ಯಾವ ಇಚ್ಛೆಯನ್ನು ಹೊರ ಬರುತ್ತದೋ ಅದನ್ನು ಸ್ವೇಚ್ಛಾ ಏವ ಪ್ರವೃತ್ತಿಸು ಬ್ರಹ್ಮಣಃ. ಬ್ರಹ್ಮದೇವರು ಭಗವಂತನ ಪ್ರೇರಣೆ ಮಾಡಿದಂತೆಯೇ ನಡೆಯುವರು. ವಿಧಿಚೋದಿತ. ವಿಧಿ ಅಂದರೆ ಏನು? ಭಗವಂತನೇ ಮಾರ್ಗವನ್ನು ತೋರಿಸ್ಕೊಡ್ತಕ್ಕಂಥವನು, ಅವನೇ ಪ್ರೇರಣೆ ಮಾಡತಕ್ಕಂಥವನು ಎಂಬತಕ್ಕಂಥದ್ದನ್ನು ಶತಾಂಶ ತಿಳಿದಂಥವರು ಶ್ರೀ ಬ್ರಹ್ಮದೇವರು, ವಾಯುದೇವರು. ನಾಶಕ್ಯಂ ತನ್ಮತಂ ಕ್ವಾಪಿ ವಿಷ್ಣು ಪ್ರತ್ಯಕ್ಷತೋ ಚೋದನ. ಅವರಿಗೆ ಯಾವ ರೀತಿಯಾಗಿ ಸಂಶಯವಾಗಲಿ ವಿಪರೀತ ಬುದ್ಧಿಯಾಗಲಿ ಬರೋಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಎಲ್ಲವೂ ಪ್ರತ್ಯಕ್ಷದಿಂದ ಸಿದ್ಧ. ಪ್ರತ್ಯಕ್ಷ ಮತ್ತು ಅನುಭವದಿಂದ ಸಿದ್ಧವಾದದ್ದು. ಯಾವ ಪ್ರಮಾಣವೂ ಯಾವ ಆಗಮವೂ ಅದು ಉಲ್ಲಂಘನೆ ಮಾಡುವಂತಿಲ್ಲ. ಯಾವ ಯುಕ್ತಿಯೂ ಸಹ ಅದನ್ನು ಬಾಧಿಸುವುದಿಲ್ಲ. ಹಾಗಾದರೆ ಇತರರು ಹೇಗೆ ಅಂದರೆ ಇತರೇಶಂ ನ ವಿಹಿತ ಸ್ವೇಚ್ಛಾವೃತ್ತಿ ಕಥಂಚನ. ಇದರಂತೆ ಬೇರೆಯವರು ನಾವು ಇದರಂತೆ ಬ್ರಹ್ಮದೇವರು ಮಾಡೋದು ಅಂಥೇಳಿ ನಮ್ಮ ಮನಸ್ಸಂತೆ ನಾವು ಮಾಡುವಂತೆ ಇಲ್ಲ. ನ ವಿಹಿತ ಸ್ವೇಚ್ಛಾವೃತ್ತಿ ಕಥಂಚನ. ಇದಕ್ಕೆ ಕಾರಣ ಏನೆಂದರೆ ಬ್ರಹ್ಮದೇವರಂತೆ ಶುದ್ಧಾತ್ಮರು, ಶುದ್ಧ ದೇವರು ಇತರರು ಅಲ್ಲ. ಇಲ್ಲಿ ನಾವು ತಿಳಿತಕ್ಕಂಥದ್ದು ಏನು? ಭಗವಂತನೇ ಸದಾ ನಮ್ಮ ಕೈ ಹಿಡಿದು ನಡೆಸುತ್ತಿರುವಾಗ, ಪ್ರತ್ಯಕ್ಷವಾಗಿದ್ದಾಗ ಬ್ರಹ್ಮದೇವರು ಸತ್ಯವನ್ನೇ ಯಥಾರ್ಥ ಮಾರ್ಗವನ್ನೇ ಮಾಡುವುದರಿಂದ ಅವರು ಹೇಳುವುದೆಲ್ಲವೂ ವೇದವಾಕ್ಯವಾಗಿರುತ್ತದೆ. ಬೇರೆಯವರಿಗೆ ಭಗವಂತನ ಪ್ರತ್ಯಕ್ಷ ಸದಾಕಾಲ ಆಗುವುದಿಲ್ಲವಾದ್ದರಿಂದ ಅವರ ಪ್ರವೃತ್ತಿಯಲ್ಲಿ ವಿಷಮ ರೀತಿಯಲ್ಲಿ ಇರುತ್ತದೆ, ಶಂಕಾದಲ್ಲಿರುತ್ತದೆ ಮತ್ತು ಅನ್ಯತಾ ರೀತಿಯಲ್ಲಿ ಇರುತ್ತದೆ. ಯಾರು ಭಗವಂತನನ್ನೇ ತಿಳಿಯುವುದಿಲ್ಲವೋ ಅವರು ಅಪಮಾರ್ಗದಲ್ಲಿಯೇ, ಕುಮಾರ್ಗದಲ್ಲಿಯೇ, ದುಷ್ಟ ಮಾರ್ಗದಲ್ಲಿಯೇ ಇರುತ್ತಾರೆ ಎಂದು ನಾವು ತಿಳಿಯಬಹುದು. ಈ ವಾಕ್ಯವನ್ನು ಶ್ರೀಮದಾನಂದ ತೀರ್ಥರು ಬ್ರಹ್ಮಸೂತ್ರ ಭಾಷ್ಯದ 3ನೇ ಅಧ್ಯಾಯ 4ನೇ ಪಾದದ 20ನೇ ಸೂತ್ರದ ವೇದವ್ಯಾಸರ ವಾಕ್ಯಕ್ಕೋಸ್ಕರ ಹೇಳಿದ್ದಾರೆ. 3ನೇ ಪಾದ ಸಾಧನಾಧ್ಯಾಯ, 4ನೇ ಪಾದ ಫಲಾಧ್ಯಾಯ ಮತ್ತು 20ನೇ ಶ್ಲೋಕ 20ನೇಯ ಸೂತ್ರ ಶ್ರೀ ವೇದವ್ಯಾಸರು ಹೇಳ್ತಕ್ಕಂಥದ್ದು ಭಗವಂತನ ಆರಾಧನೆ ಮಾಡುವವರಲ್ಲಿರ್ತಕ್ಕಂಥ ತಾರತಮ್ಯ, ಅದರಲ್ಲಿ ಬ್ರಹ್ಮದೇವರ ಪರಿಚಯ. ವಿಧಿರ್ವ ಧಾರಣವತ್ತು. ಬ್ರಹ್ಮದೇವರು ಹೇಗಿರ್ತಾರೆ ಅಂತ ಹೇಳಿದಾಗ ಭಗವಂತನನ್ನು ತನ್ನ ತಂದೆ ಯಾರು? ಭಗವಂತ. ತಂದೆಯ ಆಶ್ರಯದಲ್ಲಿ ಸದಾ ಇರ್ತಕ್ಕಂಥ ಪುತ್ರ ಯಾರಪ್ಪ ಅಂದರೆ ಶ್ರೇಷ್ಠವಾದ ಪುತ್ರ ವಾಯುದೇವರು, ಬ್ರಹ್ಮದೇವರು ಮಾತ್ರ. ಆದ್ದರಿಂದ ಅವರು ಕೇವಲ ಭಗವಂತ ಚೋದ್ಯಂತೆ ಅವರು ಪ್ರವೃತ್ತಿ ಮಾಡುತ್ತಾರೆ. ಪ್ರಸ್ತುತ ಈ ಸ್ತುತ್ಯಧಿಕರಣ ಎಂಬುದು 4ನೇ ಅಧಿಕರಣ. ಯಾವ ಸಾಧನಾಧ್ಯಾಯದ ಫಲಾಧ್ಯಾಯದಲ್ಲಿ ಈ ಅಧಿಕರಣದಲ್ಲಿ ಜ್ಞಾನಿಗಳಿಗೆ ಸದಸತ್ ಪ್ರವೃತ್ತಿ ವಿಶೇಷ ಹೇಳ್ತಾರೆ. ನಮಗೆ ತಿಳಿದಂತೆ ನಾವೇ ಮಾಡಬಹುದಾ ಅಥವಾ ಅದಕ್ಕೆ ಯಾವುದಾದ್ರೂ ವಿಧಿ ನಿಯಮಗಳಿದೆಯಾ ಅಂದರೆ ಅಥ ಮುನಿರ್ಹಿ ಅಮೌನಂ ಚ ಮೌನಂ ಚ ನಿರ್ವಿಜ್ಯಾಥ ಬ್ರಾಹ್ಮಣ ಸ ಬ್ರಾಹ್ಮಣ ಕೇನ ಸ್ಯಾದ್ಯೇನ ಸ್ಯಾತ್ತೇನ ತುಷ ಏವಃ ಇದಜ್ಞಾನಿನೋ ಯಥಾ ಇಷ್ಟಚರಣ ವಿಧೀಯತೆ ಅತಃ ತಸ್ಮಾತ್ ಬ್ರಾಹ್ಮಣ ಪಾಂಡಿತ್ಯಂ ನಿರ್ವಿಜ್ಯಂ ಬಾಲ್ಯೇನ ತಿಷ್ಠಾಸತು ಬಾಲ್ಯಂ ಚ ಪಾಂಡಿತ್ಯಂ ಚ ನಿರ್ವಿಜ್ಯಾತ ಮುನಿ ಇತ್ಯಾದಿ ಅಪರೋಕ್ಷ ಜ್ಞಾನದಿಂದ ಮೋಕ್ಷವಾಗುವುದರಿಂದ ಬ್ರಹ್ಮನನ್ನು ಹೊಂದಲಿಕ್ಕೆ ಯೋಗನಾದವನು ಆಗಮಜನ್ಯವಾದ ಶ್ರವಣ ರೂಪ ಕಾರ್ಯವನ್ನು ಸಂಪಾದಿಸಬೇಕು. ಅಂತಹ ಜ್ಞಾನವನ್ನು ಅತ್ಯಂತವಾಗಿ ಹೊಂದಿ ಯುಕ್ತಿ, ರೂಪ, ಬಲ,
ಸಹಿತವಾದ ಯುಕ್ತಿಜನ್ಯವಾದ ಬನನ ರೂಪ ಜ್ಞಾನದಿಂದ ಯುಕ್ತಿಜನ್ಯ ಜ್ಞಾನವನ್ನು ಹೊಂದಬೇಕು ಎಂದರ್ಥ. ನಾವು ಲೋಕದಲ್ಲಿ ಕಾಣುತ್ತೇವೆ, ಯಾರು ತಾವೇ ಪಂಡಿತರು ಅಂದ್ಕೊಂಡವರು ಅವರ ಸ್ವೇಚ್ಛಾವೃತ್ತಿಯಲ್ಲಿ ಬೆಳೆಯುತ್ತಾರೆ. ಅದು ಅವರ ಅಪಾಂಡಿತ್ಯದ ಪ್ರದರ್ಶನವೇ ಹೊರತು ಪಾಂಡಿತ್ಯ ಪ್ರದರ್ಶನವಲ್ಲ. ಭಗವಂತ ಮಾತ್ರ ಯಾರಿಗೆ ಪ್ರಚೋದನೆ ಮಾಡುತ್ತಾನೆ ಆ ಬ್ರಹ್ಮದೇವರ ಮಾತ್ರ ಪ್ರವೃತ್ತಿಯಲ್ಲಿ ಸ್ವೇಚ್ಛಾ ಪ್ರವೃತ್ತಿಯಲ್ಲಿರಬಹುದು. ಉಳಿದವರೆಲ್ಲರೂ ವಿಧಿಚೋದಿತ ಹಾನಿ ವಿಧಿಯಂತೆ ಕಟ್ಟು ನಿಯಮದಲ್ಲಿರಬೇಕಾಗುತ್ತದೆ. ಇದನ್ನು ಯುಕ್ತಿ ಆಗಮನದಿಂದ ಉಂಟಾದ 2 ಜ್ಞಾನವನ್ನು ಹೊಂದಿದ ಮೇಲೆ ಜ್ಞಾನಿಯೂ ಆಗಬೇಕು, ಅಪರೋಕ್ಷ ಜ್ಞಾನಿಯೂ ಆಗಬೇಕು. ಮೌನಂ ಅಂದರೆ ಉಪಾಸನಾಜನಿತ ಜ್ಞಾನವನ್ನು, ಅಮೌನಂಚ ಅಂದರೆ ಅಪರೋಕ್ಷ ಜ್ಞಾನವನ್ನು ಅತ್ಯಂತವಾಗಿ ಹೊಂದಿ ಜೀವನ್ಮುಕ್ತನಾಗುತ್ತಾನೆ ಎಂದರ್ಥ. ಆ ಜೀವನ್ಮುಕ್ತನು ಯಾವ ಪ್ರಕಾರ ಇದ್ದರೂ, ಅಂದರೆ ಸತ್ಕರ್ಮದಿಂದ ಇದ್ದರೂ ಅಸತ್ಕರ್ಮದಿಂದ ಇದ್ದರೂ ಯಥೇಷ್ಟವಾಗಿ ಆಚರಿಸ್ತಾ ಇದ್ದರೂ ಜ್ಞಾನಪರವಾದ ಮೋಕ್ಷವನ್ನು ಹೊಂದಿದವನಾಗುತ್ತಾನೆ ಎಂದರ್ಥ. ಅಷ್ಟರಿಂದ ಅವನಿಗೆ ಮೋಕ್ಷ ಹಾನಿಯಲ್ಲ. ಹೀಗೆ ಬೃಹದಾರಣ್ಯಕ ಸ್ಥಿತಿಯಲ್ಲಿ ಜ್ಞಾನಿಯಾದವನಿಗೆ ಯಥೇಷ್ಟಚಾರ ವಿಹಿತವಾಗಿದೆ. ಹಾಗಾದರೆ ಶ್ರುತಿಯಲ್ಲಿ ಹೇಳಿದೆಯಲ್ಲ, ಜ್ಞಾನಿಯಾದವನಿಗೆ ಸಹಸ ಪ್ರವೃತ್ತಿ ವಿಶೇಷವಿಲ್ಲ, ಅಲ್ಲದೆ ಸಹಸ ಪ್ರವೃತ್ತಿಯಲ್ಲಿ ವಿಶೇಷವಿಲ್ಲ ಅನ್ನೋದು ಕೇನ ಸಾಧ್ಯನ ಸ್ಯಾತ್ ಇತಿ ಶ್ರುತಿ ಸಿದ್ಧವೇ ಆಗಿದೆ ಅಂತ ಶಂಕೆ ಬಂದರೆ ಅದಕ್ಕೆ ಉತ್ತರ ಹೇಳ್ತಾರೆ. ಓಂ ಶ್ರುತಯೇ ಅನರ್ಮತಿರ್ವಾ ಓಂ ಸ ಬ್ರಾಹ್ಮಣ ಕೇನ ಸ್ಯಾತ್ ಇಚ್ಛಾ. ಶ್ರುತಿಯಲ್ಲಿ ಜ್ಞಾನಿಯಾದವನಿಗೆ ಯಥೇಷ್ಟಾಚರಣವು ವಿಧಿಯಲ್ಲ. ಹಾಗಾದ್ರೆ ಮತ್ತೇನು? ಮತ್ತು ಜ್ಞಾನ ಸುಚ್ಯರ್ಥವಾಗಿ ಅಂದರೆ ಇಚ್ಛಾನುಸಾರ ಕರ್ಮ ಮಾಡಿದರೂ ಜ್ಞಾನಿ ಮುಕ್ತನೇ ಆಗುತ್ತಾನೆ ಎಂದು ಜ್ಞಾನಿ ಸಾಮರ್ಥ್ಯವನ್ನು ಪ್ರಕಟಿಸುವುದಕ್ಕಾಗಿ ಹೇಳಿದ್ದಾರೆ. ಅಥವಾ ಜ್ಞಾನಿಯಿಂದ ಮಾಡಲ್ಪಟ್ಟ ಎಲ್ಲ ಕರ್ಮಗಳು ಅಭ್ಯನು ಜ್ಞಾನ ಮಾತ್ರನು ಅಂತ ಅರ್ಥ. ಅಂದರೆ ನ ವಿಧಿಜ್ಞಾನಿ ಸ್ತುತಯೇ ಅನುಮತಿ ಮಾತ್ರ ವಾ ಯುಜ್ಯತೆ ಚ. ಹೀಗೆ ಒಬ್ಬ ಮೃತ್ಯರನ್ನು ಕುರಿತು ಅವನ ಸಾಮರ್ಥ್ಯವನ್ನು ಪ್ರಕಟೀಕರಿಸೋಕ್ಕೋಸ್ಕರವಾಗಿ ಯಥೇಷ್ಟವಾಗಿ ಮಾಡು ಎಂದು ಹೇಳುತ್ತದೆ. ಅದು ವಿಧಿಯೋ? ಹಾಗಾದರೆ ಇದು ಕೂಡ ಜ್ಞಾನಿನ ಹೊಗಳಕ್ಕಾಗಿಯೋ? ಅಂದರೆ ಜ್ಞಾನಿ ಸತ್ಕರ್ಮದಿಂದ ಇದ್ದರೂ ಅಸತ್ಕರ್ಮಚರಣದಿಂದ ಇದ್ದರೂ ಮೋಕ್ಷ ಉಳ್ಳನಾಗುತ್ತಾನೆ ಎಂಬ ಜ್ಞಾನಿಯ ಗುಣವನ್ನು ವರ್ಣಿಸೋದಕ್ಕಾಗಿ ಹೇಳುವುದು ವಿಧಿಯಲ್ಲ. ಏಕೆಂದರೆ ಅಪರೋಕ್ಷ ಜ್ಞಾನಿಯಾದ ಮೇಲೆ ಅವರಿಗೆ ಮೋಕ್ಷ ಒಂದು ನಿಶ್ಚಿತ. ಕದಾಚಿತ್ ಅವರ ಪ್ರಾರಬ್ಧ ಕರ್ಮೆಯಿಂದ ಅಸದ್ವೃತ್ತಿ ನಡೆದರೂ ಸಹ ಅದು ಮೋಕ್ಷಕ್ಕೆ ಹಾನಿಯಲ್ಲ ಎಂಬ ತಿಳಿಸೋಕ್ಕೋಸ್ಕರವಾಗಿ ಈ ಶ್ರುತಿ ಹೊರಟಿರುವುದು. ಇದು ಅನುಜ್ಞಾ ಮಾತ್ರ. ಅಂದರೆ ಜ್ಞಾನಿ ಅನುಷ್ಠೇಯಗಳಾದ ಸತ್ಕರ್ಮಗಳ ಮಧ್ಯದಲ್ಲಿ ಯಾವ ರೀತಿ ಇದ್ದರೂ, ಅಂದರೆ ಸ್ವೇಚ್ಛೆಯಿಂದ ಕೆಲವು ಸತ್ಕರ್ಮ ಮಾಡುವುದು, ಕೆಲವರು ಮಾಡದಿರುವುದು ಹೀಗೆ ಇದ್ದರೂ ಸಹ ಆವಾಗಲೂ ಮಹಾಫಲ ಉಳ್ಳವನಾಗುತ್ತಾನೆ. ಅಂಥವನಿಗೆ ನಿಯಮ ಇಲ್ಲದಿರುವುದರಿಂದ ಅವಶ್ಯವಾಗಿ ಕಾರ್ಯ ಇರುವುದಿಲ್ಲ. ಈ ಪ್ರಕಾರವಾಗಿ ಅನುಷ್ಠೇಯಗಳಾದ ಸತ್ಕರ್ಮಗಳಿಗೆ ಯಥೇಷ್ಟವಾಗಿ ಕರ್ಮಗಳು ಮಾಡಬಹುದು ಎಂದು ಅಭ್ಯನುಜ್ಞಾನ ಮಾತ್ರ, ಸರ್ವತಾ ವಿಧಿಯಲ್ಲ. ಅವರಿಗೆ ಮಾತ್ರ ಇದು ಹೇಳಲ್ಪಟ್ಟಿದ್ದು. ಆದ ಕಾರಣ ಜ್ಞಾನಿವಾನಿಗೆ ಸಹಸತ್ ಪ್ರವೃತ್ತಿ ವಿಶೇಷ ಇದ್ದೇ ಇದೆ ಎಂದರ್ಥ. ಸಹಸತ್ ಪ್ರವೃತ್ತಿ ಜ್ಞಾನಿಯಾದವನಿಗೆ ವಿಶೇಷ ಕೊಡುವುದಿಲ್ಲ. ಹಾಗೆ ಇದ್ದರೆ ಅಸತ್ ಪ್ರವೃತ್ತಿಯಿಂದನೂ ಕುಂಠಿತವಾದ ಜ್ಞಾನಕ್ಕೆ ಮೋಕ್ಷ ಸಾಧನತ್ವ ಇಲ್ಲೊಂದು ಆಗಬೇಕಾಗುತ್ತೆ ಅಂತೆ. ಸಹಸತ್ ಪ್ರವೃತ್ತಿಯಿಂದ ಯುಕ್ತವಾದಕ್ಕೆ ಮೋಕ್ಷ ಸಾಧನತ್ವ ಬರಬೇಕಾಗುವುದು ಅಂತ ಏನಾದರೂ ನಾವು ಹಠ ಮಾಡಿದರೆ ಸಹಸತ್ ಪ್ರವೃತ್ತಿಗಳಿಂದ ವಿಶೇಷ ಯುಕ್ತಿಯಾಗಿದೆ. ಹೇಗೆಂದರೆ ಸಹಸತ್ ಪ್ರವೃತ್ತಿಗಳಿಂದ ಕುಂಠಿತ ಶಕ್ತಿಯುಳ್ಳ ಜ್ಞಾನಕ್ಕೆ ಮೋಕ್ಷ ಸಾಧನತ್ವ ಇಲ್ಲ ಎಂದಾಗ ಬೇಕಾಗುತ್ತದೆ. ಹೇಗೆ ಕೊಡುತ್ತದೆ ಎಂದ ಶಂಕೆಯನ್ನು ಪರಿಹರಿಸುವುದಕ್ಕೆ ಇನ್ನೊಂದು ಸೂತ್ರವನ್ನು ಶ್ರೀ ವೇದವ್ಯಾಸರು ತಿಳಿಸ್ತಾ ಇದ್ದಾರೆ. ಓಂ ಕಾಮಕಾರೇಣ ಚಾಯೇಕೆ ಓಂ. ಕೆಲವು ಶಾಖೆಗಳು ಯಥೇಷ್ಟಾಚಾರದಿಂದ ಜ್ಞಾನಗಳಿಗೆ ಮೋಕ್ಷವನ್ನು ಕಾಮಾಚಾರ ಕಾಮಭಕ್ತಾ ಎನ್ನುವ ಶ್ರುತಿಯಲ್ಲಿ ಹೇಳುತ್ತಾರೆ. ಆದ ಕಾರಣ ಬಾಧಕ ಇಲ್ಲದರಿಂದ ಪ್ರಯುಕ್ತ ಜ್ಞಾನಗಳಿಗೆ ಸಹಸ ಪ್ರವೃತ್ತಿಯನ್ನು ಹೇಳುವ ವಿಶೇಷ ವಾಕ್ಯ ಇದೆ. ಕಾಮಾಚಾರ ಕಾಮಭಕ್ತ ಕಾಮವಾದ ಕಾಮೇನೈವಂ ದೇಹಂ ಸೃಜ್ಯಾತ ಪರಾತ್ಪರಂ ಇಯಂ ಅನಾರಂಭಣಂ ಎಂಬುದು ಸಾಮಶಾಖದಲ್ಲಿ ಇದು ಏಕೆ ಪಶ್ಯಂತಿ. ಜ್ಞಾನಿಗಳು ಯಥೇಷ್ಟವಾಗಿ ಸಂಚಾರ ಮಾಡುವವರಾಗಿ, ಇಚ್ಛಾನುಸಾರವಾಗಿ ಭಕ್ಷಿಸುವವರಾಗಿ, ಇಚ್ಛಾನುಸಾರವಾಗಿ ಹೇಳುವರಾಗಿ, ಇಚ್ಛೆಯಿಂದಲೇ ಈ ಕರ್ಮ ನಿಮಿತ್ತವಾದ ಶರೀರವನ್ನು ಬಿಟ್ಟು ಪ್ರಾರಬ್ಧ ಕರ್ಮ ಕ್ಷಯವಾದ ಮೇಲೆ ಸರ್ವೋತ್ತಮನಾದ ಅನಾದಿಭೂತನಾದ ಪರಬ್ರಹ್ಮನು ಹೊಂದುತ್ತಾರೆ. ಹೀಗೆ
ಯಥೇಷ್ಟಚಾರದಿಂದ ಜ್ಞಾನಗಳಿಗೆ ಮೋಕ್ಷವನ್ನು ಹೇಳುತ್ತಾರೆ. ಆದ ಕಾರಣ ಅಸತ್ ಪ್ರವೃತ್ತಿ ಜ್ಞಾನಕ್ಕೆ ಮೋಕ್ಷ ಸಾಧನತ್ವ ಇಲ್ಲವೆಂದಲ್ಲ. ಮತ್ತು ಅಸತ್ವೃತ್ತಿ ಎಂದಾಗತಕ್ಕ ವಿಶೇಷ ಮುಕ್ತಾನಂದ ಹಾಸರೂಪವೂ ಒಂದು ಅರ್ಥ ತಿಳಿಯಬೇಕು. ಇದೇ ಅರ್ಥವನ್ನು ಸಾಧಿಸಲಿಕ್ಕೆ ಸೂತ್ರವನ್ನು ವ್ಯಾಖ್ಯಾನ ಮಾಡುತ್ತಾರೆ ಶ್ರೀ ವೇದವ್ಯಾಸದೇವರು. ಓಂ ಉಪಮರ್ಧಂ ಚ ಓಂ. ಕಿಂಚಿದುಕ್ತವಾದಕ್ಕೆ ಜ್ಞಾನದಿಂದ ಮಹಾರಾಸವನ್ನು ಕೆಲವರು ಓಂ ಉಚ್ಚಾರ್ಯ ಅಂತರ್ಯಂ ಇತ್ಯಾದಿನ ಪಠನ ಮಾಡುತ್ತಾರೆ. ಓಮಿತಾಚಾರ್ಯ ಅಂತರ್ಯಂ ಆತ್ಮಾನಮಭಿಶ್ಯೋ ಉಪಮರ್ಜಂ ಪುಣ್ಯಂ ಚ ಪಾಪಂ ಚ ಕಾಮಂ ಆಚರಂತೋ ಬ್ರಹ್ಮಾನುವ್ರಜಂತಿ ಇತಿ ಚ ತುರಶ್ರುತಿ. ಮುಕ್ತಿಯೋಗ್ಯರು ಓಂ ಎಂದು ಉಚ್ಚಾರ ಮಾಡಿ ಶ್ರವಣಾದಿಗಳನ್ನು ಮಾಡಿ ಪ್ರತಿಮಾದಿಗಳ ಒಳಗೆ ಆ ಪರಮಾತ್ಮ ನೋಡಿ ಪ್ರಾರಬ್ಧವಾದ ಅನಿಷ್ಟವಾದ ಪುಣ್ಯವನ್ನು ಪಾಪವನ್ನು ಕಿಂಚಿತ್ ಭುಕ್ತವಾದದನ್ನು ಜ್ಞಾನದ ಉಪಮರ್ಜಿಸಿ ಅಂದರೆ ಫಲಾಹಾಸದಿಂದ ವಿನಾಶಪಡಿಸಿ ಯಥೇಷ್ಟವಾಗಿ ಸತ್ಕರ್ಮವನ್ನು ಆಚರಿಸುವುದಾದಾಗ್ಯೂ ಪರಬ್ರಹ್ಮವನ್ನು ಹೊಂದುತ್ತಾರೆ ಎಂದ ಅರ್ಥ ಎಂದು ತುರಶ್ರುತಿಯಲ್ಲಿ ಕೆಲವು ಶಾಖೆಗಳು ಪ್ರಾರಬ್ಧವಾದುದಕ್ಕೆ ಜ್ಞಾನ ಸಾಮರ್ಥ್ಯದಿಂದ ಸ್ವಲ್ಪ ಭೋಗಿಸಿ ಫಲಾಹಾಸವನ್ನು ಹೇಳುತ್ತಾರೆ. ಆಗ ಉತ್ತರ ಕಾಲೀನವಾದ ಅಸತ್ಕರ್ಮ ಮೋಕ್ಷಕ್ಕೆ ಪ್ರತಿಬಂಧಕ ಅಲ್ಲ ಅಂತ ಏನು ಹೇಳಬೇಕು? ಸ್ವೇಚ್ಛಾನುಸಾರಿಯಾಗಿ ಇರುವವರೆಗೆ ಜ್ಞಾನಿಗಳಿಗೆ ಮುಕ್ತಿಯೋಗ್ಯತೆ ಇರುವುದಾದರೆ ಅವರಂತೆ ಜಿಜ್ಞಾಸುಗಳಿಗೂ ಜ್ಞಾನಯೋಗ್ಯತೆ ಬರಬೇಕಾಗುವುದು ವಿಶೇಷ ಇಲ್ಲದಿರುವ ಪ್ರಯುಕ್ತ ಎಂಬ ಶಂಕೆ ಬಂದರೆ ಅದಕ್ಕೆ ಪರಿಹರಿಸುವಾಗಿ ಒಂದು ಸೂತ್ರವನ್ನು ಹೇಳ್ತಾ ಇದ್ದಾರೆ ಶ್ರೀ ವೇದವ್ಯಾಸದೇವರು. ಓಂ ಊರ್ಧರೇತಸ್ಸು ಛಾ ಶಬ್ದೇ ಹಿ ಓಂ. ಜ್ಞಾನಿಗಳಂತೆ ಜಿಜ್ಞಾಸುಗಳಿಗೂ ವಿಕರ್ಮಾಚರಣ ಮಾಡಿದರು ಅಪರೋಕ್ಷಾಧಿಕಾರವು ಎಂದು ಹೇಳಿಕೊಡುವುದು. ಏಕೆಂದರೆ ಯಾ ಇಮಂ ಎಂಬ ಶ್ರುತಿಯಲ್ಲಿ ಗುರುಕುಲವಾಸ ಊರ್ಧ್ವರೇತಸ್ವ ಬ್ರಹ್ಮಚರ್ಯ ಮೊದಲಾದ ಗುಣವುಳ್ಳವರಿಗೆ ಜ್ಞಾನೋಪದೇಶ ವಿಹಿತವಾಗಿದೆ, ಕಾಮಾಚಾರಿಗಳಲ್ಲಿ ಅಲ್ಲ. ಆದ ಕಾರಣ ಅವರಿಗೆ ಜ್ಞಾನಾಧಿಕಾರವಿಲ್ಲ. ಎಲ್ಲರೂ ಸ್ವೇಚ್ಛೆಯಿಂದ ಮಾಡುವಂತೆ ಇಲ್ಲ. ನ ತಾವತ ಕಾಮಚಾರಣಂ ಜ್ಞಾನೇ ಅಧಿಕಾರಿಣಃ ಯಾ ಇಮಂ ಪರಮಂ ಗುಹ್ಯಂ ಊರ್ಧ್ವರೇತಸ್ವ ಭಾಷೆಯತ್ ನ ತಥಾ ವಿದ್ಯತೆ ಭೂಯಾನ್ ಯಂ ಪ್ರಾಪ್ಯೇನ ನ್ಯಪಿ ಭೂಯಸಾಹ ಇತಿ ಮಾಟರ ಶ್ರುತಿಯಲ್ಲಿ ಹೇಳಿದ್ದಾರೆ. ಇಚ್ಛಾನುಸಾರಿಯಾಗಿ ಇರತಕ್ಕ ಜ್ಞಾನಿಗಳಿಗೆ ಮುಕ್ತಿಯೋಗ್ಯತೆ ಇದೆಯೋ ಎನ್ನುವುದರಿಂದ ಅದರಂತೆ ಇಚ್ಛಾನುಸಾರವಾಗಿರತಕ್ಕ ತತ್ವಜಿಜ್ಞಾಸುಗಳು ಜ್ಞಾನಾಧಿಕಾರವನ್ನು ತಿಳಿದುಕೊಳ್ಳುವುದು. ಯಾವಾತ ಈ ಗೋಪ್ಯವಾದ ವಿಷ್ಣುವನ್ನು ಅಥವಾ ಗೋಪ್ಯವಾದ ಭಗವತ್ ತತ್ವವನ್ನು ಊರ್ಧ್ವರೇತಸ್ವ ಮೊದಲಾದ ಗುಣವುಳ್ಳವರಿಗೆ ಉಪದೇಶಿಸುವನು, ಅದರಂತೆ ಅಂತಹ ಶ್ರೇಷ್ಠ ಮತ್ತೊಬ್ಬನಿಗಿಲ್ಲ. ಯಾವ ಈ ಜ್ಞಾನ ಉಪದೇಶವನ್ನು ಹೊಂದಿ ಇತರರು ಶಿಷ್ಯಭಾವದಿಂದ ಇರುತ್ತಾರೋ ಇತರರಾದ ಶಿಷ್ಯರು ಶ್ರೇಷ್ಠರು ಇದ್ದಾರೋ ಎಂದು ಏನು ಹೇಳಬೇಕು ಅಂದರೆ ಮಾಟರ ಶ್ರುತಿಯಲ್ಲಿ ಹೇಳಿರ್ತಕ್ಕಂಥದ್ದು ಊರ್ಧ್ವರೇತಸ್ವ ಮೊದಲಾದ ಗುಣವುಳ್ಳವರಲ್ಲಿಯೇ ಜ್ಞಾನೋಪದೇಶವನ್ನು ವಿಧಾನ ಮಾಡಿದ್ದಾರೆ. ಅಪರೋಕ್ಷ ಜ್ಞಾನವು ಪರೋಕ್ಷ ಜ್ಞಾನಪೂರ್ವಕವು ಎಂಬ ತಿಳಿಯಬೇಕು. ಕೇರಸ್ಯಾತ್ ಎನ್ನುವುದಕ್ಕೆ ಯಥೇಷ್ಟಕಾಲವಿದಿತ್ವ ಅಂಗೀಕರಿಸದೆ ಸುಚ್ಯ ಅನುಮತಿ ರೂಪವಾದ ಅರ್ಥವನ್ನು ಉಕ್ತವಾಗಿದೆ. ಯಥೇಷ್ಟಚಾರವಿದಿತ್ವ ಅಂಗೀಕರಿಸಿದ್ದೇನೆ ಜೈಮಿನಿ ಋಷಿಗಳು ಹೇಳಲ್ಪಟ್ಟ ಅರ್ಥಾಂತರವನ್ನು ಪ್ರತಿಪಾದಿಸುವ ಸೂತ್ರವನ್ನು ವ್ಯಾಖ್ಯಾನ ಮಾಡುತ್ತಾರೆ. ಓಂ ಪರಾಮರ್ಶಂ ಚ ಜೈಮಿನಿ ಚ ಚೋದನಾ ಚ ಅಪವದಿತೆ ಓಂ. ಜೈಮಿನಿ ಋಷಿಗಳು ಹೇಳ್ತಕ್ಕಂಥದ್ದು ವೇದವ್ಯಾಸರಿಗೆ ವಿರುದ್ಧವಲ್ಲ. ಜೈಮಿನಿ ಋಷಿಗಳು ಕೇನಸ್ಯಾತ್ ಎನ್ನುವ ಶ್ರುತಿಗೆ ಪ್ರಾತರುತ್ತಾಯ ಇಚ್ಛಾದ ಶ್ರುತ್ಯಂತರುತ್ವ ಸದಾಚಾರ ಪರಾಮರ್ಶನ ಹೇಳಿದ್ದಾರೆ. ಏಕೆಂದರೆ ನಿಷಿದ್ಧವಾದನ್ನು ಜ್ಞಾನಿಗಳು ಮಾಡಬೇಕೆಂದು ಸ್ಪಷ್ಟವಾಗಿ ವಿಧಿಯೂ ಇಲ್ಲ. ಮತ್ತು ಬ್ರಾಹ್ಮಣನ ಹಂತವ್ಯ ಎಂಬ ಶ್ರುತಿ ಬ್ರಹ್ಮಹರಣಾದಿ ನಿಷಿದ್ಧ ಕರ್ಮವನ್ನು ಮಾಡಬಾರದೆಂದು ನಿಷೇಧಿಸ್ತಾ ಇದೆ. ಆದ ಕಾರಣ ವಿಧಿ ಇಲ್ಲ, ನಿಷೇಧ ಇದೆ. ಆದ ಕಾರಣ ಜ್ಞಾನಿ ಯಥೇಷ್ಟಾಚಾರಕ್ಕೆ ಕಲ್ಪಕವಲ್ಲ. ಪ್ರಾತರುತ್ಥಾಯ ಸಂಧ್ಯಾ ಉಪಾಸೀತ ಯತ್ ಸಂಧ್ಯಾ ಉಪಾಸ್ಯತೆ ಬ್ರಹ್ಮ ಇವ ತದುಪಾಸ್ಯತೆ ಅತ ದೇವಾನಾಂ ಅಜ್ಜುಹೋದ್ ಯದ್ದೇವಾನಾಂ ಆವರ್ತೇತಂ ಅನಾವೃತ್ತಿಂ ಕಿಂಚಿದ್ ಆಚರಯನ್ ಸುರಾನ್ ಪಿಬೆನ್ ಫಲಾಂಟಂ ಭಕ್ಷಯಿತ ನಾಭೃಶಂ ವದೇನ್ನ ವಿಸ್ಮರೇತಾತ್ಮಾನಂ ಸೋಮಂ ಪಿಬೇತ್ ಉದ್ಧತ ಅಶೇಷೇಣ ವರ್ತಯೇತ್ ಇತ್ಯುಕ್ತಾಚಾರ ಪರಾಮರ್ಶೇನ ವಿಧಿಬಂಧವರ್ಜಿತೆ ಕಾಮತೇವ ತಸ್ಯ ಚರಣಂ ಕಾಮಾಚಾರ ಜೈಮಿನಿ ಮನ್ಯಂತೆ. ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿದ ಮೇಲೆ ಸಂಧ್ಯಾವನೆ ಮಾಡಬೇಕು. ಇದು ಅನ್ಯ ದೇವತೆ ಉಪಾಸನೆ ಅಂತ ತಿಳಿಬಾರದು. ಸಂಧ್ಯಾವನೆಯನ್ನು ಜನರು ಮಾಡುತ್ತಾರೆ ಎನ್ನುವುದು ಯಾವುದೋ ಅಂತಹ ಸಂಧ್ಯಾ ವಿಷಯದ ಬ್ರಹ್ಮನೇ ಉಪಾಸನೆ ಮಾಡುತ್ತಾರೆ. ಇದರಿಂದ ಸಂಧ್ಯಾ ಕಾಲದಲ್ಲಿ ವಿಶೇಷವಾಗಿ ಬ್ರಹ್ಮ ಸಮ್ಯಕ್ ಜಯನಾದುದರಿಂದ ಸಂಧ್ಯಾ ಶಬ್ದವಾದ ಪರಬ್ರಹ್ಮನನ್ನು
ಮಂತ್ರಗಳಿಂದ ಧ್ಯಾನಿಸುವುದೇ ಸಂಜೋಪಾಸನೆ ಎಂದು ಹೆಸರು. ಆಮೇಲೆ ಪ್ರಾಚ್ಯಾದಿ ದಿಕ್ಕುಗಳಲ್ಲಿರ್ತಕ್ಕಂಥ ದಿಗಭಿಮಾನದ ಬ್ರಹ್ಮ ಇಂದ್ರ ದೇವತೆಗಳು ನಮಸ್ಕರಿಸಬೇಕು. ಅಗ್ನಿಹೋತ್ರ ಹೋಮಾದಿ ಮಾಡಬೇಕು. ವೇದವನ್ನು ಶಬ್ದದಿಂದ ಅರ್ಥದಿಂದ ಅಭ್ಯಾಸ ಮಾಡಬೇಕು. ನಿಷಿದ್ಧವಾದನ್ನು ಮಾಡಬಾರದು. ಮದ್ಯವನ್ನು ಪಾನ ಮಾಡಬಾರದು. ಫಲಾಂಟವನ್ನು ತಿನ್ನಬಾರದು. ನಿಷ್ಠರವನ್ನು ಮಾತಾಡಬಾರದು. ಪರಮಾತ್ಮವನ್ನು ಮರೆತು ಬಿಡಬಾರದು. ಸೋಮರಸವನ್ನು ಕುಡಿಬೇಕು. ಪುನಃ ಹೋಮಾನುಷ್ಠಾನವನ್ನು ಹೋಮಶೇಷವನ್ನು ಆಗಾಗ ಭಕ್ಷಿಸಬೇಕು. ಇತ್ಯಾದಿ ವಾಕ್ಯೋಕ್ತವಾದ ಅಂದರೆ ಕಾಮಾಚಾರ ಏನ ಸ್ಯಾತ್ ಇತ್ಯಾದಿಗಳಿಂದ ಪ್ರಾತಃ ಸಂಜೋಪಾಸತೆ ಎಂದು ಹೇಳಿದ ಸದಾಚಾರ ಪರಾಮರ್ಶ ಮಾಡಿಕೊಂಡು ವಿಧಿಸಲ್ಪಡತಂತಹ ಕಾಮಾಚಾರ ಶುಚ್ಯುಕ್ತವಾಗಿ ಸದಾಚಾರಕ್ಕೇನೆ ಜಾಯಮಾನೋ ವೈ ಬ್ರಾಹ್ಮಣ ತ್ರಿಭಿಃ ಋಣವಾನ್ ಜಾಯತೆ ಬ್ರಹ್ಮಚರ್ಯೇಣ ಋಷಿಭ್ಯ ಯಜ್ಞೇನ ಪ್ರಜೆಯ ಪಿತೃಭ್ಯ ಇತ್ಯಾದಿ ಶ್ರುತಿಗಳಿಂದ ಅಜ್ಞನಿಗೆ ಕರ್ಮವನ್ನು ಮಾಡದಿದ್ದರೆ ಪ್ರತ್ಯವಾಯ ರೂಪವಾದ ಯಾವುದು ಪೀಡೆ ಬಂದವೋ ಅದು ಇಲ್ಲದಿರುವುದರಿಂದ ಸ್ವೇಚ್ಛೆಯಿಂದ ಆಚರಣೆ ರೂಪವೇ ಎಂದು ಜೈಮಿನಿ ಆಚಾರ್ಯ ತಿಳಿಸುತ್ತಾರೆ. ಇಲ್ಲಿ ಪುರುಷಂ ವದೇತಿ ಇತ್ಯಾದಿ ಸರ್ವವರ್ಣ ಆಶ್ರಮಗಳು ಸಾಧಾರಣವಾಗಿದೆ. ಸಂಜೋಪಾಸನೆ ಸೈವರ್ಣಿಕೇನೇ ಇದೆ. ಅಗ್ನಿಹೋತ್ರಗಳಾದ ಗೃಹಸ್ಥಾಶ್ರಮಿಗೇನೆ ಅಸಾಧಾರಣ ಎಂದು ವಿವೇಕ ಅಂತ ಮಾಡಿಕೊಳ್ಳಬೇಕು. ಕೇನ ಸ್ಯಾತ್ ಅನ್ನೋ ಶ್ರುತಿಯಲ್ಲಿ ಸತ್ಪ್ರವೃತ್ತಿಯಲ್ಲಿ ಕಾಮಾಚಾರವೆಂದು ಹೇಳಲ್ಪಡುತ್ತದೆ ಎಂದು ಏತಕ್ಕೆ ಹೇಳುವುದು ಅಂದರೆ ನಿಷಿದ್ಧ ಪ್ರವೃತ್ತಿಯಲ್ಲಿ ಹೇಳಲ್ಪಡುತ್ತದೆ ಎಂದು ಯಾಕೆ ಆಗಬಾರದು ಅಂದರೆ ಶ್ರೀಮದಾಚಾರ್ಯರು ತಿಳಿಸುತ್ತಾರೆ. ನಚ ನಿಷಿದ್ಧಂ ಕರ್ಮಂ ಕರ್ತವ್ಯಮೇವ ಇತಿ ಚೋದನ ಬ್ರಾಹ್ಮಣನ ಹಂತವ್ಯ ಇತ್ಯಾದ್ಯ ಅಪವಾದಶ್ಚ. ನಿಷಿದ್ಧ ಕರ್ಮವನ್ನು ಜ್ಞಾನಿಗಳು ಮಾಡಲೇಬೇಕು ಎನ್ನುವ ವಿಧಿ ಇಲ್ಲ. ಮತ್ತು ಬ್ರಾಹ್ಮಣನ ಹಂತವ್ಯ ಇತ್ಯಾದಿ ನಿಷೇಧವೂ ಇದೆ. ಆದ ಕಾರಣ ಜ್ಞಾನಿಗಳಿಗೆ ಸತ್ಪ್ರವೃತ್ತಿಯಲ್ಲಿಯೇ ಕಾಮಾಚಾರ ಹೇಳಿದ್ದು ನಿಷಿದ್ಧಕ್ಕೆ ಹೇಳಿದ್ದಲ್ಲ. ಈ ವಾಕ್ಯಕ್ಕೆ ಜೈಮಿನಿ ಋಷಿಗಳ ಮತವನ್ನು ಅನುಸರಿಸಿ ಸದಾಚಾರ ವಿಧಿತ್ವವನ್ನು ಹೇಳಿ ಯಾವುದೇ ಸ್ತುತಿಯೇ ಆಗಲಿ ಅನುಮತಿರುವ ಎಂದು ಉಕ್ತವಾಗಿಯೇ ಅದನ್ನು ಪ್ರತಿಪಾದಿಸತಕ್ಕ ಸೂತ್ರವನ್ನು ವ್ಯಾಖ್ಯಾನ ಮಾಡುತ್ತಾರೆ. ಓಂ ಅನುಷ್ಠೇಯ ಬಾದರಾಯಣ ಸಾಮ್ಯ ಶ್ರುತೇ. ವೇದವ್ಯಾಸರು ಮಾಡದಾರವಾದನ್ನು ಕಾಮಾಚಾರ ಶ್ರುತಿಯ ಅರ್ಥವನ್ನು ಹೇಳುತ್ತಾರೆ. ಅನುಷ್ಠೇಯವಾದ ಕರ್ಮಗಳ ಮಧ್ಯದಲ್ಲಿಯೇ ಸ್ವೇಚ್ಛೆಯಿಂದ ಕೆಲವು ಕರ್ಮ ಮಾಡುವುದು ಕೆಲವು ಕರ್ಮ ಮಾಡದಿರುವುದು ಎಂದು ಅನುಷ್ಠೇಯವಾದ ಕರ್ಮದಲ್ಲಿ ಸ್ವೇಚ್ಛಾನುಸಾರವಾಗಿ ಕರ್ಮ ಮಾಡಬಹುದೆಂದು ಅನುಮತಿಯೇ ಕಾಮಾಚಾರ ವಿಧಿಯಲ್ಲ. ಏಕೆಂದರೆ ಯಾವ ಪ್ರಕಾರದಿಂದ ಪ್ರವೃತ್ತಿ ಮಾಡಿದರೂ ಇದೇ ರೀತಿ ಇರುತ್ತಾನೆಂದು ಸ್ವಾಮ್ಯವನ್ನು ಹೇಳಿದ್ರಿಂದ ಅನುಷ್ಠೇಯಾನಂ ಮಧ್ಯೇವ ಕಾಮಾಚರಣತ್ವಂ ಕಾಮತ್ವ ನಿವೃತ್ತಿ ಇತಿ ಬಾದರಾಯಣೋ ಮನ್ಯತೆ. ಕೇನ ಸಾಧ್ಯೇನ ಸ್ಯಾತ್ ಏನಾದೃಶಮೇವ ಇತಿ ಸಾಮ್ಯಶ್ರುತೇ. ಅನುಷ್ಠೇಯವಾಗಿ ವಿಹಿತ ಕರ್ಮಗಳ ಮಧ್ಯೆ ಇಚ್ಛೆಯಿಂದ ಕೆಲವು ಕರ್ಮಗಳನ್ನು ಮಾಡುವಿಕೆ, ಇಚ್ಛೆಯಿಂದಲೇ ಕೆಲವು ಕರ್ಮ ಮಾಡದಿರುವಿಕೆ, ಹೀಗೆ ಅನುಜ್ಞೆ ಕಾಮಾಚಾರ ಶುಚ್ಯತೆ ಇದೆ. ಹೀಗೆ ಬಾದರಾಯಣ ತಿಳಿಸುತ್ತಾರೆ. ಜ್ಞಾನಿಯಾದವನು ಕಿಂಚಿತ್ ವಿಹಿತವಾದ ಕರ್ಮಾನುಷ್ಠಾನದಿಂದಲಾದರೂ ಇದ್ದರು ಆಗ ಸಮನೇ ಇರುವನು. ಅಂದರೆ ಆತನಲ್ಲಿ ಕಿಂಚಿತ್ ವಿಹಿತ ಅಕರಣ ನಿಮಿತ್ತವಾಗಿ ಸಾಮ್ಯವಿಲ್ಲವೆಂದು ಹೇಳಿಕೊಡುವುದು. ಹೀಗೆ ಸಾಮ್ಯ ಶ್ರುತಿ ಹೇಳ್ತಾ ಇದೆ. ಆದಾಗ್ಯೂ ಸಾಮುಕ್ತಿ ಕೊಡುವುದಿಲ್ಲ ಅಂದರೆ ಕರ್ತವ್ಯದಲ್ಲಿ ಬಿಟ್ಟರೆ ಸಾಮುಕ್ತಿ ಕೂಡಲಾರದು ಎಂದರೆ ಯಸ್ಮಾದರಿತಿರೇವ ಸ್ಯಾದ್ ಆತ್ಮತೃಪ್ತಿಶ್ಚ ಮಾನವಃ ಆತ್ಮನ್ನೇವ ಚ ಸಂತುಷ್ಟಂ ತಸ್ಯ ಕಾರ್ಯನ ವಿದ್ಯತೆ. ಭಗವದ್ಗೀತೆಯಲ್ಲಿ ಹೇಳುತ್ತಾರೆ, ಭಗವಂತ ವಚನವಿದೆ. ಯಾವ ಮನುಷ್ಯ ಪರಮಾತ್ಮ ದಶೆಯಿಂದ ಉಂಟಾದ ಸುಖವುಳ್ಳವನೋ, ಪರಮಾತ್ಮ ಪ್ರಸಾದದಿಂದ ಅನ್ಯತ್ರ ವಿಷಯದಲ್ಲಿ ಸುಖದಲ್ಲಿ ಅಲಂಬುದ್ಧಿಯನ್ನು ಹೊಂದಿರುವನೋ, ಯಾವ ಕಾರಣದ ಜ್ಞಾನಿ ಪರಮಾತ್ಮನಲ್ಲಿಯೇ ಸಂತುಷ್ಟನಾಗಿದ್ದಾನೋ ಅಂದರೆ ಪರಮಾತ್ಮನ ದರ್ಶನಾದಿ ನಿಮಿತ್ತ ಸುಖವುಳ್ಳವನೋ ಅಂತ ಜ್ಞಾನಿಗೆ ಕರ್ತವ್ಯ ಇಲ್ಲ ಎನ್ನುವ ಭಗವದ್ವಚನದಿಂದ ಸಿದ್ಧವಾಗಿದೆ. ಹಾಗಾದರೆ ಕೇನ ಸ್ಯಾತ್ ಎನ್ನುವ ವಾಕ್ಯಕ್ಕೆ ಯಥೇಷ್ಟಚಾರ ವಿಧಿತ್ವ ಇಲ್ಲವೆಂದು ಅಂಗೀಕರಿಸಿದೆ. ನಿಖಿಲ ಸದಾಚಾರ ಇಚ್ಛೆಯಿಂದ ಮಾಡಬೇಕೆಂದು ವಿಧಿಪರವಾಗಿಯೂ ಅನಿಶ್ಚಯಗಳಾದ ಸದಾಚಾರ ಮಧ್ಯದಲ್ಲಿಯೇ ಕೆಲವು ಕರ್ಮಗಳನ್ನು ಸ್ವೇಚ್ಛೆಯಿಂದ ಮಾಡಲಬಹುದು, ಮಾಡದೇನೂ ಇರಬಹುದು ಎಂದ ಅಭ್ಯನುಜ್ಞಾನ ಪರವಾಗಿ ಹೀಗೆ ಎರಡು ಅರ್ಥವನ್ನು ಹೇಳುವುದು ಹೇಗೆ? ಇದು ಸ್ವೇಚ್ಛಾಚಾರ ವಿಧಿಯು ಆಗುತ್ತದೆ ಏನೋ ಈ ಅರ್ಥವನ್ನು ಪ್ರತಿಪಾದಿಸುವುದಕ್ಕೆ ಸೂತ್ರವನ್ನು ವ್ಯಾಖ್ಯಾನ ಮಾಡುತ್ತಾರೆ. ಓಂ ವಿಧಿರ್ವಾಧಾರಣವತು ಓಂ ಎಂಬತಕ್ಕಂಥದ್ದು 20ನೇ ಸೂತ್ರ. ಕೇನ ಸ್ಯಾತ್ ಎಂದು ಜ್ಞಾನಿಗೆ ಯಥೇಷ್ಟಚಾರ ವಿಧಿ ಆಗುವುದು ಹೇಗೆ ಅಂದರೆ ವೇದಾದ ಆಧರಣ ತ್ರೈವರ್ಣಿಕೆಯೇ ವಿಹಿತವಾಗಿ
ಹಾಗೆ ಕಾಮಾಚಾರವು ಜ್ಞಾನಿಗಳಿಗೇನೇ ಇರುವುದು. ಕೇನ ಸ್ಯಾದ್ ಏನ ಸ್ಯಾತೀತಿ ವಿಧಿರ್ವಾ ಯಥಾ ವೇದಾಧಾರಣಂ ತ್ರೈವರ್ಣಿಕಾರಂ ವಿಹಿತಂ ನಾನ್ಯೇಷಂ ಏವಂ ಸ್ವಮತಾನುಸಾರಿಣೇ ಪ್ರವೃತ್ತಿಜ್ಞಾನಿನಂ ವಿಹಿತ ನ ತತ್ತಧರ್ಮಶಂಕಾ ಕಾರ್ಯ ನಾನ್ಯೇಷಾಮಿತಿ ವಾ. ಕೇನ ಸ್ಯಾತ್ ಏನ ಸ್ಯಾತ್ ಎನ್ನುವ ವಿಧಿ ಯಥೇಷ್ಟಾಚರಣ ವಿಧಿಯಾಗುತ್ತದೆ. ಜ್ಞಾನಿಗಳಿಗೆ ಸ್ವೇಚ್ಛಾಚರಣ ವಿಧಿ ಯುಕ್ತವಲ್ಲ. ಅಜ್ಞಾನಿಗಳಿಗೂ ಸ್ವೇಚ್ಛಾಚಾರ ಬರಬೇಕಾಗುವುದೆಂದರೆ ವೇದಾಧ್ಯಯನ ಅಥವಾ ವೇದವನ್ನು ಕಲಿತವನಿಗೂ ಸ್ಮೃತಿಗಾಗಿ ಪುನಃ ಪುನಃ ಪಾಠ, ವೇದ ಪಾಠಾದಿಗಳು, ಬ್ರಹ್ಮ ಕ್ಷತ್ರಿಯ ವೈಶ್ಯನೇ ಸ್ವಾಧ್ಯಾಯ ಏತವ್ಯ ವೇದ ಕೃತ್ಯೋ ಅಧಿಗಂತವ್ಯ ಇತ್ಯಾದಿ ವಿಹಿತವಾಗಿದೆ. ಶೂದ್ರಾದಿಗಳಿಗೆ ವಿಹಿತವಾಗಿಲ್ಲ. ಮತ್ತು ಶೂದ್ರಾದಿಗಳು ಅಧ್ಯಯನಾದಿಗಳನ್ನು ಮಾಡಿದರೆ ಅವರಿಗೆ ದಂಡವೇ ವಿಹಿತವಾಗಿದೆ. ಹೀಗೆ ಸ್ವೇಚ್ಛಾನುಸಾರಿಯಾದ ಪ್ರವೃತ್ತಿ ಜ್ಞಾನಿಗಳಿಗೇನು ವಿಹಿತವಾಗಿದೆ, ಇತರಿಗೆ ವಿಹಿತವಾಗಿಲ್ಲ. ಈ ಯಥೇಷ್ಟಾಚಾರ ವಿಧಿ ಕೊಡುವುದಿಲ್ಲ. ಹಾಗಿದ್ದರೆ ಜ್ಞಾನಿಗಳಿಗೆ ಅಧರ್ಮಕರಣ ವಿಧಿ ವಿಷಯವಾಗೋದ್ರಿಂದ ಅಚೋದನ ಎಂದು ಹೇಳಿದ್ದು ವಿರುದ್ಧವಾಗುತ್ತೆ. ಅಂದರೆ ಜ್ಞಾನಿ ಮಾಡತಕ್ಕಂಥ ಸ್ವೇಚ್ಛಾಚಾರ ಪ್ರವೃತ್ತಿಯಲ್ಲಿ ಅಧರ್ಮತ್ವ ಶಂಕೆ ಮಾಡಕೂಡದು. ಏಕೆಂದರೆ ಅಜ್ಞಾನಿಗಳಿಗೆ ಸ್ವೇಚ್ಛಾನುಸಾರ ಪ್ರವೃತ್ತಿ ವಿಹಿತವಾಗಲಿಲ್ಲ. ಈ ಧರ್ಮಶಂಕೆಯನ್ನು ಯಾಕೆ ಮಾಡಬಾರದು ಅಂದರೆ ಸ್ವೇಚ್ಛಾ ಏವ ಪ್ರವೃತ್ತಿಸ್ತು ಬ್ರಹ್ಮಣೋ ವಿಧಿಚೋದಿತ ನಾಶಂಕ್ಯಂ ತನ್ಮತಂ ಕ್ವಾಪಿ ವಿಷ್ಣು ಪ್ರತ್ಯಕ್ಷಚೋದನ ಇತರೇಶಂ ನ ಹವಿತಃ ಸ್ವೇಚ್ಛಾ ವೃತ್ತಿ ಕಥಂಚನ ಇತ ಬ್ರಾಹ್ಮ್ಯ ಪುರಾಣದಲ್ಲಿ ಇರ್ತಕ್ಕಂಥದ್ದು ತಿಳಿಸಿದ್ದಾರೆ. ಯದ್ಯಪಿ ಸ್ವೇಚ್ಛೆಯಿಂದಲೇ ಪ್ರವೃತ್ತಿ ಬ್ರಹ್ಮನಿಗೆ ಒಬ್ಬನಿಗೇನೆ ಏನ ಸ್ಯಾತ್ ಎನ್ನುವ ವಿಧಿ ವಿಹಿತವಾಗಿದೆ. ಆದ ಕಾರಣ ವಿರಿಂಚನಿಗೆ ಅಭಿಪ್ರೇತವಾದುದು. ವೇದ ವಿರುದ್ಧವಾಗಿ ಪ್ರತೀತವಾದಾಗ್ಯೂ ಪುತ್ರ ಕಾಮನಾದಿಗಳನ್ನು ಅಧರ್ಮದಿಂದ ಶಂಕಿಸಕೂಡದು. ಏಕೆಂದರೆ ಹೀಗೆ ಮಾಡು ಎಂದು ವಿಷ್ಣುವಿಗೆ ಪ್ರತ್ಯಕ್ಷ ಪ್ರೇರಣೆ ವಿರಿಂಚನಿಗೆ ಇದೆ. ಆದ್ದರಿಂದ ಬ್ರಹ್ಮನಿಗೆ ಅಭಿಪ್ರೇತವಾದ ಮತವನ್ನು ಅಧರ್ಮವೆಂದು ಅಶಂಕಿಸಕೂಡದು. ಅಧರ್ಮ ಅಂತ ಹೇಳಬಾರ್ದು, ಧರ್ಮವನ್ನೇ ಹೇಳಬೇಕು. ಏಕೆಂದರೆ ಅವನಿಗೆ ಡೈರೆಕ್ಟ್ ಆರ್ಡರ್ ಪ್ರತ್ಯಕ್ಷ ಪ್ರೇರಣೆ ವಿರಿಂಚಿಗಿದೆ. ಆದ್ದರಿಂದ ಬ್ರಹ್ಮನಿಗೆ ಅಭಿಪ್ರೇತವಾದ ಮತವನ್ನು ಅಧರ್ಮವೆಂದು ಅಶಂಕಿಸಕೂಡದಂತೆ ವೇದವಾದರೂ ವಿಷ್ಣುವಿನ ಪರೋಕ್ಷ ಜ್ಞಾನ, ಅದಕ್ಕೆ ಪ್ರತ್ಯಕ್ಷ ಅನುಸಾರವಾಗಿ ಅರ್ಥವನ್ನು ಮಾಡಬೇಕು. ಇತರಿಗೆ ಉತ್ತಮಾಧಿಕಾರಿ ವ್ಯತಿರಿಕ್ತರಿಗೆ ಯಾವ ರೀತಿಯಿಂದಲೂ ಸ್ವೇಚ್ಛಾ ಪ್ರವೃತ್ತಿ ವಿಹಿತವಾಗಿಲ್ಲ ಎಂದು ಬ್ರಹ್ಮಪುರಾಣದಲ್ಲಿ ಹೇಳಿದ್ದಾರೆ. ಓಂ ಸ್ಮೃತಿ ಮಾತ್ರ ಉಪಾದಾನಮಿತಿ ಚೇನ್ನ ಅಪೂರ್ವತ್ವಾತ್ ಎಂಬುದು ಮುಂದಿನ ಸೂತ್ರ. ಶ್ರುತಿ ಮಾತ್ರದಿಂದ ಸ್ವೇಚ್ಛಾಚರಣ ವಿಧಿ ತೈರಪಿ ಸಾಮಾನ್ಯ ವಿಧಿ ಸ್ವೀಕರಣಾದಿತಿ ಚೇನ್ನ ಅಪೂರ್ವತ್ವಾತ್ ಪರವಶತ್ವಾತ್ ಸರ್ವ ವಿಧೇಯತೆ ಕ್ರಮೇಣೇವ ಶ್ರುತಿ ಮಾತ್ರ ವಿಷಯತ್ವಂ ಪರಬ್ರಹ್ಮಣ ಏವ ಹಿ ವಿಧೀರಂ ವಿಷಯಂಸ್ತೇನಂ ಬ್ರಹ್ಮಣ ಸ್ವೇಚ್ಛೆಯ ಕೃತೋ ಪರಸ್ಯ ಬ್ರಹ್ಮಣೋ ಏವ ಸರ್ವ ವಿದ್ಯಾದಿರುಕ್ತ ಇತಿ ಬ್ರಹ್ಮತರ್ಕೇ. ಓಂ ಭಾವ ಶಬ್ದಾಚ್ಛಾ ಓಂ ಓಂ ಪಾರಿಪ್ಲಾವಾರ್ಥ ಇತಿ ಚೇನ ವಿಶ್ಲೇಷಿತತ್ವಾತ್ ಓಂ ಕೇನ ಸಾಧ್ಯೇನ ಸತ್ ಇತ್ಯಾದಿಯಃ ಸ್ಥಿರತ್ವ ನಿವೃತ್ತರ್ಥಮಿತಿ ಚೇನ್ನ ತ್ರೇಧಾ ಹಿ ಜ್ಞಾನಿನಃ ವಿಧಿನಿಯತಃ ಅನಿಯತಃ ಸ್ವೇಚ್ಛಾನಿಯತ ಇತಿ ವಿಧಿನಿಯತ ಮನುಷ್ಯಾಃ ಅನಿಯತಃ ದೇವಾಃ ಬ್ರಹ್ಮೈವ ಸ್ವೇಚ್ಛಾನಿಯತ ಇತಿ ಗೌಪರ್ಣಶ್ರುತೋ ವಿಶೇಷತ್ವಾತ್ ಎಂಬುದ ಪೂರ್ಣವಾಗಿ ಹೇಳ್ತಕ್ಕಂಥ ಈ ಗೌಪವನ ಶ್ರುತಿಯಲ್ಲಿ ಹೇಳಿದಂತೆ ಎಲ್ಲ ಮನುಷ್ಯರು ವಿಧಿನಿಯತರಾಗಿದ್ದಾರೆ. ಅನಿಹಿತಃ ದೇವ, ದೇವತೆಗಳು ಮಾತ್ರ ಭಗವಂತನ ವಿಶೇಷ ಆಜ್ಞಾ ಪ್ರಕಾರವಾಗಿ ಅನಿಯತರು. ಬ್ರಹ್ಮೈವ ಸ್ವೇಚ್ಛಾನಿಯತ, ಬ್ರಹ್ಮದೇವರು ಮಾತ್ರ ಸ್ವೇಚ್ಛಾಲಿ ಪ್ರವೃತ್ತರಾಗಿದ್ದಾರೆ ತಿಳಿಬೇಕು. ಇದೇ ಮುಖ್ಯವಾದ ವಿಜ್ಞಾನದಲ್ಲಿ ತಿಳಿಬೇಕಾದ್ದು. ಈತ ಸ್ತುತ್ಯಧಿಕರಣದಲ್ಲಿ ವಿಶೇಷವಾಗಿ ಹೇಳಿದ್ದಾರೆ. ಅಂದರೆ ಪುರಾಣ ಪುರುಷೋತ್ತಮ ಎಂಬತಕ್ಕಂಥದ್ದನ್ನು ತಿಳಿಯುವಾಗ ಯಾರೂ ಪುರುಷರಿಗೆ ಉತ್ತಮರಿಲ್ಲ. ಪುರುಷನಾಮ ಭಗವಂತ ನಮ್ಮಲ್ಲಿದ್ದಾನೆ. ಅವನೇ ನಮ್ಮ ಬಿಂಬರೂಪ. ಅವನನ್ನು ಕಾಣುವ, ನೋಡುವ ಮತ್ತು ಅವನ ಸಂತೈಸುವ ಕಾರ್ಯನ ಮಾಡಬೇಕು ಅವನು ಪುರುಷೋತ್ತಮನಾಗಿರುವುದರಿಂದ ಎಂಬುದು ಸಕಲ ಪುರಾಣದ ಇತಿಹಾಸದ ಬ್ರಹ್ಮಸೂತ್ರದ ಅಭಿಪ್ರೇತವಾಗಿದೆ ಎಂಬ ಇಂಥ ಸುಂದರ ಅರ್ಥವನ್ನು ಶ್ರೀ ಪುರಂದರದಾಸರು ತಿಳಿಸಿಕೊಟ್ಟಿದ್ದಾರೆ. ಪುರಾಣ ಪುರುಷೋತ್ತಮ ಎಂಬ ವಾಕ್ಯದಿಂದ ಇಂತಹ ವಿಶೇಷ ಅರ್ಥವನ್ನು ತಿಳಿಸಿದ ಶ್ರೀ ಪುರಂದರದಾಸರಿಗೆ ನಮಸ್ಕರಿಸುತ್ತಾ ಅವರ ಅಂತರ್ಯಾಮಿ ಪುರಂದರನಿಗೆ ಭೂಯಿಷ್ಠ ಅಂತ ನಮ್ಮ ಉಕ್ತಿ ವಿಧೇಮ ಎಂದು ಹೇಳಿ ಈ ಜ್ಞಾನ ಸಾಧ್ಯವಾದದ್ದು
ಭಗವಂತ ಅತ್ಯಂತ ಕರುಣೆಯಿಂದ ಒದಗಿಸಿದ ಅನುಗ್ರಹಿಸಿದ ಈ ಶರೀರದಿಂದ, ಈ ಶರೀರ ಬಂದಿದ್ದು ತಂದೆ ತಾಯಿಗಳ ಉಪಕಾರದಿಂದ, ತಂದೆ ತಾಯಿಗಳು ಗುರು ಹಿರಿಯ ಉಪಕಾರದಿಂದ ಬದುಕಿದ್ದರು. ಇವರೆಲ್ಲರೂ ತತ್ವಾಭಿಮಾನಿ ದೇವತೆಗಳ ಉಪಕಾರದಿಂದ ಬದುಕಿದ್ದಾರೆ. ಇವರೆಲ್ಲರೂ ಅಸ್ವತಂತ್ರರು. ಇವರಲ್ಲಿ ಭಾರತೀಯ ಪಿತೆ ವಾಯುದೇವರು ಸಹ ಎಲ್ಲರಲ್ಲೂ ಭಗವಂತನ ಪ್ರವೃತ್ತಿಯನ್ನೇ ವಿಧಿಚೋದಿತವಾಗಿ, ಪ್ರತ್ಯಕ್ಷಚೋದಿತರಾಗಿ ಭಗವಂತನ ಆಜ್ಞೆ ರೂಪವಾಗಿಯೇ ಎಲ್ಲರಲ್ಲೂ ಭಗವನ್ ಮಹಿಮೆಯನ್ನು ಚೆಲ್ಲುತ್ತಿದ್ದಾರೆ, ನುಡಿಸುತ್ತಿದ್ದಾರೆ, ಆಡಿಸುತ್ತಿದ್ದಾರೆ. ಆದ್ದರಿಂದ ಅವರು ಜೀವೋತ್ತಮರೆಂದೆನಿಸಿಕೊಳ್ಳುತ್ತಾರೆ. ಅವರಿಗೆ ಸ್ವೇಚ್ಛಾ ಪ್ರವೃತ್ತಿ ತಿಳಿಯಬೇಕು. ದೇವತೆಗಳು ಅನಿಯಮಿತರು, ಅನಿಯತರಾಗಿದ್ದಾರೆ. ಮನುಷ್ಯರು ವಿಧಿನಿಯತರೇ ಆಗಿರಬೇಕು. ಆದ್ದರಿಂದಲೂ ಯಾವ ಪಂಡಿತ, ಯಾರ ಅಪಂಡಿತ ಎಂಬತಕ್ಕಂಥದ್ದು ಭಗವನ್ ನಿಷ್ಠೆಯಿಂದ ನಿರ್ಣಯವಾಗುತ್ತದೆ ಹೊರತು ಮನುಷ್ಯರೆಲ್ಲರೂ ಸಾಧಾರಣವಾಗಿ ವಿಧಿಬದ್ಧರಾಗಿಯೇ ಕರ್ತವ್ಯವನ್ನು ಮಾಡಬೇಕು ಎಂಬುದೇ ಪೂರ್ಣ ಪ್ರಮಾಣದ ವ್ಯಾಖ್ಯಾನ ತಿಳಿಯಬೇಕು. ಪುರಾಣ ಪುರುಷೋತ್ತಮ ಎಂದು ತಿಳಿದಾಗ ಭಗವಂತನ ಸ್ವತಂತ್ರ ಅಂತ ತಿಳಿದು ಎಲ್ಲರಲ್ಲೂ ಭಗವಂತ ಇರತಕ್ಕಂಥವನು. ಎಲ್ಲರೂ ಅವರವರ ಬಿಂಬರೂಪವೇ ನಮ್ಮ ಬಿಂಬರೂಪವೇ ಪುರುಷೋತ್ತಮ. ಅವನನ್ನು ತಿಳಿಯೋಕ್ಕೋಸ್ಕರವಾಗಿ ಕಂಟಕಬದ್ಧವಾಗಿ ಅಜ್ಞಾನ ರೂಪಕವಾಗಿರತಕ್ಕಂಥ ಎಲ್ಲ ಚಿಂತನೆಗಳನ್ನು ನಿವಾರಣೆ ಮಾಡತಕ್ಕಂಥ ಬ್ರಹ್ಮಸೂತ್ರಗಳು ವೇದವ್ಯಾಸರಿಂದಲೇ ರೂಪಿತವಾಗಿದೆ. ವೇದವ್ಯಾಸರ ವಾಕ್ಯದಿಂದಲೇ ಪುರಾಣಗಳು ಬಂದಿದೆ. ವೇದವ್ಯಾಸರು ಪಾಠವನ್ನು ಮತ್ತು ಆ ಸೂತ್ರವನ್ನು ಸರಿಹೊಂದಿಸಿ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂಬ ದಿವ್ಯ ಮಂತ್ರವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇಂತಹ ಮಂತ್ರವನ್ನು ನಾವು ಅನುಸಂಧಾನ ಮಾಡುವ ಮೂಲಕ ಭಗವಂತನ ಸಂತೃಪ್ತಿಯನ್ನು ಹೊಂದಬಹುದು, ಭಗವಂತನ ವಿಶೇಷ ಅನುಗ್ರಹವನ್ನು ಹೊಂದಬಹುದು ಎಂಬುದೇ ಅಭಿಪ್ರಾಯ. ಆದ್ದರಿಂದ ನಮ್ಮ ಬಿಂಬರೂಪನಾದ ಭಗವಂತನಿಗೆ ಭೂಯಿಷ್ಟಾಂತರಮ ಉಕ್ತಿಮಿದೇಮ, ಭೂಯಿಷ್ಟಾಂತರಮ ಉಕ್ತಿಮಿದೇಮ, ಭೂಯಿಷ್ಟಾಂತರಮ ಉಕ್ತಿಮಿದೇಮ ಎಂದೇಳಿ ವಿನಮ್ರವಾಗಿ ಲಭಿಸೋಣ. ಭಾರತೀಯರ ಮುಖ್ಯ ಪ್ರಾಣಾಂತರ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.